ಸರ್, ಒಂದು ಹಿಂದಿನ ಕಾಜೋಳ ಸಾಹೇಬರು ಅವ್ರ ಮಗ ಇದಕ್ಕೆ ನಿಂತಿದ್ರಲ್ಲ ನಾಗ್ಟಾನ್ಗೆ, ಅದನ್ನ ಯಾರು ಸೋಲಿಸಿದ್ರು ಅನ್ನೋದು ನಿಮ್ಗೆ ಗೊತ್ತಿದೆ. ಧನ್ಯವಾದಗಳು. R1 न्यूज़ में आपका स्वागत है। मैं आपके साथ फरहान नाज। ಎಲ್ಲ ಪತ್ರಕರ್ತ ಸ್ನೇಹಿತರನ್ನ ಪತ್ರಿಕಾಗೋಷ್ಠಿಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡಿ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂಥ ಹಿರಿಯರು, ನಮಗೆಲ್ಲ ಮಾರ್ಗದರ್ಶಕರಾದಂಥ ಲೋಕಸಭೆ ಸದಸ್ಯರಾದ ರಮೇಶನ ಜಿಗಜಿನ್ಗಿ ಅವರು, ಬಿಜುಗೌಡ ಪಾಟೀಲ್ರು, ಸುರೇಶ್ಗೌಡ ಬಿರಾದರ್ ಅವರು, ಹಿರಿಯರಾಗಿರುವಂಥ ಸಂಗನ ಬೆಳುದ್ದೆ ಅವರು, ಕಾಶಿಗೌಡರು, ಎಲ್ಲರನ್ನು ಸಹಿತ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಮಾಡಿ, ಭಾರತೀಯ ಜನತಾ ಪಾರ್ಟಿ ಕಳೆದ ಸ್ವತಂತ್ರ ಸಿಕ್ಕ ನಂತರ ಇಲ್ಲಿಯವರೆಗೆ ಸಾಕಷ್ಟು ದೇಶದ ಕಟ್ಟಕಡೆ ಮನಸ್ಸಿನಿಗೆ ಒಂದು ನ್ಯಾಯವನ್ನು ಕೊಡಬೇಕು, ಭಾರತ ಮಾತೆಯನ್ನು ಜಗತ್ತಿನಲ್ಲಿ ಮೊದಲನೇ ಸ್ಥಾನಕ್ಕೆ ತರಬೇಕು ಅನ್ನುವಂಥ ಒಂದು ದೂರದರ್ಶಿ ಇಟ್ಟುಕೊಂಡು ಕೆಲಸ ಮಾಡ್ಕೊತ ಬಂದಿರುವಂಥ ಪಕ್ಷ ಇದು. ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರಜಾಪ್ರಭುತ್ವದಲ್ಲಿ ಸಕ್ರಿಯ ಸದಸ್ಯರನ್ನು ಹೊಂದಿರುವಂಥ ದೇಶದಲ್ಲಿ 10 ಕೋಟಿ ಜನ, ರಾಜ್ಯದಲ್ಲಿ 1 ಕೋಟಿ ಜನರನ್ನು ಸದಸ್ಯರನ್ನಾಗಿ ಹೊಂದಿರುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ನಾವು ಒಟ್ಟಾರೆ ಹೇಳುವಂಥದ್ದು, ಒಬ್ಬ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ತಾವೊಬ್ಬರೇ ಸ್ವಚ್ಛತೆಯಿಂದ ಇರುವಂಥವರು, ಉಳಿದವರೆಲ್ಲ ಬೇರೆ ಬೇರೆ ಅನ್ನುವಂಥ ದೃಷ್ಟಿಯಲ್ಲಿ ಎಲ್ಲಿ ಹೋಗ್ತಾರೆ ಅಲ್ಲೆಲ್ಲ ನಮ್ಮ ಪಕ್ಷದ ಹಿರಿಯರ ಮತ್ತು ಶಾಸಕರ, ಲೋಕಸಭಾ ಸದಸ್ಯರ, ಸಚಿವರ ಬಗ್ಗೆ ಕೀಳು ಮಟ್ಟದಾಗಿ ಮಾತಾಡುವಂಥ ಸಂಪ್ರದಾಯವನ್ನು ಹಾಕ್ಕೊಂಡು ಬಂದಿದ್ದಾರೆ. ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು, ಇಲ್ಲಿವರೆಗೆ ಒಬ್ಬ ಆಡಳಿತ ಪಕ್ಷದಲ್ಲಿರುವಂಥವರು, ಪಕ್ಷದ ನಮ್ಮ ನಾಯಕರ ಬಗ್ಗೆ ಅಭಿಮಾನ ಇರುವಂಥವರು ಬೇರೆ ಪಕ್ಷದಲ್ಲಿರುವಂಥವರ ಅವರು ತಪ್ಪು ದಾರಿಗೆ ಬಂದಾಗ, ನ್ಯಾಯಯುತವಾಗಿ ನಡ್ಕೊಳ್ಳದೇ ಇದ್ದಾಗ ಧ್ವನಿ ಎತ್ತುವಂಥದ್ದು ವಿರೋಧ ಪಕ್ಷದಲ್ಲಿದ್ದಂಥವರು ಮತ್ತು ಆಡಳಿತ ಪಕ್ಷದಲ್ಲಿದ್ದಾಗ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಅದನ್ನೆಲ್ಲ ಬಿಟ್ಟು ಕಳೆದ ಈ ಚುನಾವಣೆ ಹಿನ್ನೆಲೆಯಲ್ಲಿ ಅವರು ನಡೆದು ಬಂದ ದಾರಿ, ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೆ, ನಾನು ಎಲ್ಲರಿಗಿಂತ ಮೊದಲೇ ಆಗಿದ್ದೆ, ಅದಾಗಿದ್ದೆ, ಇದಾಗಿದ್ದೆ ಅನ್ನುವಂಥದ್ದನ್ನು ಎಲ್ಲಿ ಹೋದಲ್ಲಿ ಬಂದಲ್ಲಿ ಕಳೆದ 20 ವರ್ಷದಿಂದ ಅದನ್ನೇ ಹೇಳ್ಕೊತ ಬಂದಿದ್ದಾರೆ. ನಿಜ, ಅದು ಬೇರೆದವರ ತ್ಯಾಗದಿಂದ ಆ ಸ್ಥಾನ ಸಿಕ್ಕಿದೆ ಅನ್ನುವಂಥದ್ದನ್ನು ಅವ್ರು ಮರಿಬಾರ್ದು. ವಿಜಯ ಸಂಕೇಶ್ವರ್ ಅವರ ಅಪಕ್ಷದಲ್ಲಿದ್ದಾಗ ನನ್ನ ಕೆಲಸದ ಒತ್ತಡದಿಂದ ಬೇರೆದವ್ರು ಮಾಡಿ ಅನ್ನುವಂಥದ್ದನ್ನು ಅವತ್ತಿನ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂಥ ಬಸವರಾಜ ಪಾಟೀಲ್ ಸೇಡಮ್ ಅವರು, ಆಯಿತು ವಿಜಯ ಸಂಕೇಶ್ವರ್ ಸೀನಿಯರ್ ಇದ್ದಾರೆ, ಅವರು ತಾವಾಗಲೇ ಬೇಡ ಅಂದಾಗ ಆ ಸ್ಥಾನ ದೊರೆತಿರುವಂಥದ್ದು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಜೊತೆ ಕೆಲಸ ಮಾಡುವಂಥ ಸೌಭಾಗ್ಯವನ್ನು ತಂದು ಕೊಟ್ಟಿರುವಂಥದ್ದು ನಾವು ಅದಕ್ಕೊಂದು ಅಭಿಮಾನವನ್ನು ವ್ಯಕ್ತಪಡಿಸ್ತೀವಿ. ಆದರೆ ಕೇವಲ 10 ತಿಂಗಳ ಅವಧಿಯಲ್ಲಿ ಒಂದು ಟೆಕ್ಸ್ಟೈಲ್ ಸಚಿವರಾಗಿ, ಒಂದು MOS ರೈಲ್ವೆ ಆಗಿ 10 ತಿಂಗಳಿಗೆ ಮುಗೀತು. ಯಾಕೆ ಮುಗೀತು? ಒಳ್ಳೆಯ ಆಡಳಿತವನ್ನು ಕೊಡದೇ ಇರೋದ್ರ ಸಲುವಾಗಿ ಅವ್ರು ಮುಂದೆ ಕಂಟಿನ್ಯೂ ಆಗದೇ ಇರುವಂಥದ್ದು ಇಡೀ ರಾಜ್ಯಕ್ಕೆ, ದೇಶಕ್ಕೆ ಗೊತ್ತಿರುವಂಥದ್ದು. ನಾವು ಹೇಳ್ತಾ ಇರುವಂಥದ್ದು, ಈ ಪಕ್ಷ ನಿಷ್ಠೆ, ನಾ ಪಕ್ಷಕ್ಕಾಗಿ ಇನ್ನೂ ಸರ್ವಸ್ವವನ್ನು ಕೊಡ್ತೀನಿ ಅನ್ನುವಂಥವ್ರು ತಮಗೆಲ್ಲ ನೆನಪಿರ್ಬೋದು, ಒಂದು ಅಣ್ವಸ್ತ್ರದ ಬಗ್ಗೆ ಒಂದು ವೋಟಿಂಗನ್ನು ಕ್ಯಾಬಿನೆಟ್ದಲ್ಲಿ, ಪಾರ್ಲಿಮೆಂಟ್ದಲ್ಲಿ ಬಂದಾಗ ನಮ್ಮ ಪಕ್ಷದಲ್ಲಿರುವಂಥ ಹಿರಿಯರಾದ ಮಂಜುನಾಥ್ ಕೊಣ್ಣೂರು ಅವರಿರ್ಬೋದು, ಅಥವಾ ಹಿಂದಿನ ಅವತ್ತಿನ MP ಆಗಿರುವಂಥ ಸಾಂಗ್ಲಿಯನ್ನವರಾಗಿರ್ಬೋದು, ಅಥವಾ ಹಿಂದಿನ ಲೋಕಸಭೆ ಸದಸ್ಯರು ಅವತ್ತಿನ ದಿವಸದಲ್ಲಿರುವಂಥ ಮಾರ್ಗ್ರೆಟ್ ಅಳ್ವಾ ಅವರಾಗಿರ್ಬೋದು, ಅವರೆಲ್ಲ ಅವತ್ತು ಪಕ್ಷವನ್ನು ಬಿಟ್ಟು ಯಾವ ಕಾರಣಕ್ಕೆ ಹೋದರೂ ಏನಾಯಿತು ಅನ್ನುವಂಥ ಇತಿಹಾಸ ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಅದೇ ಸಂದರ್ಭದಲ್ಲಿಯೇ ಇವತ್ತಿನ ನಮ್ಮ ಶಾಸಕರು ಒಂದು ಕಾಲ ಹೊರಗಡೆ ಇಟ್ಟು ಅವತ್ತೇ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರುವಂಥ ಎಲ್ಲ ಕೆಲಸಗಳನ್ನು ಮಾಡಿದರು. ಅವತ್ತಿನ ನಮ್ಮ ಪಕ್ಷದ ಹಿರಿಯರು, ಕೇಂದ್ರ ಸಚಿವರಾಗಿರುವಂಥ ದಿವಂಗತ ಅನಂತಕುಮಾರ್ ಅವರು ಭಾಳಷ್ಟು ಅವರಿಗೆ ಕನ್ವಿನ್ಸ್ ಮಾಡಿ ಅವ್ರ ಡಿಮಾಂಡ್ಗಳನ್ನೆಲ್ಲ ಫುಲ್ಫಿಲ್ ಮಾಡಿ ಪಕ್ಷದಲ್ಲಿ ಇಟ್ಕೊಳ್ಳುವಂಥ ಕೆಲಸಗಳನ್ನಾಯಿತು. ಅವತ್ತೇ ಅವ್ರು ಒಂದು ಕಾಲು ಹೊರಗಡೆ ಇಟ್ಟು ಹೋಗಿರುವಂಥದ್ದು. ಅದಾದ ನಂತರ ಮತ್ತೆ ಬರುವಂಥ ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಜನತಾದಳಕ್ಕೆ ಸೇರಿ ಅಲ್ಲಿ ಜನರಲ್ ಸೆಕ್ರೆಟರಿ ಆಗಿ ನಮ್ಮ ಪಕ್ಷದ ಮುಖಂಡರಿಗೆ ಮತ್ತು
ಎಲ್ಲ ಹಿರಿಯರಿಗೆ ಪಕ್ಷ ಸಂಘಟನೆ ಮಾಡಿರುವಂಥವ್ರಿಗೆ, ಯಾರು ಅವರಿಗೆ ಕೇಂದ್ರದಲ್ಲಿ ಮಂತ್ರಿಯನ್ನು ಮಾಡಿದ್ರು ಅವ್ರಿಗೂ ಸಹಿತ ಅನ್ಪಾರ್ಲಿಮೆಂಟ್ರಿ ವರ್ಡ್ ಕೊನೆಯ ಶಬ್ದಗಳನ್ನು ಬಳಸಿರುವಂಥದ್ದು ಇವತ್ತಿಗೂ ಸಹಿತ ನಮ್ಮ ರಾಜ್ಯದ ಜನತೆ ಮರೆತಿಲ್ಲ. ಅಂಥ ಸಂದರ್ಭದಲ್ಲಿ ಬಂದಾಗೂ ಸಹಿತ ನಾನು ಹಿಂದೂ ಹುಲಿ, ನಾನೇ ಒಬ್ಬನೇ ಶ್ರೇಷ್ಠ ಅನ್ನುವಂಥದ್ದನ್ನು ಮಾತಾಡ್ತಿರುವಂಥವ್ರು ಅವತ್ತು ನಮ್ಮ ಪಕ್ಷವನ್ನು ಬಿಟ್ಟು ಜನತಾದಳಕ್ಕೆ ಹೋದಾಗ ಅವರು ಸಹಿತ ಮುಸ್ಲಿಂ ಟೋಪಿಯನ್ನು ಧರಿಸಿ ನಮಾಜ್ಗೆ ಹೋಗಿ ಏನೆಲ್ಲ ಮಾಡಿರುವಂಥದ್ದು BJPಯ ಎಲ್ಲ ಕಾರ್ಯಕರ್ತರಿಗೂ ಮತ್ತು ವಿಜಯಪುರದ ಜನತೆಗೆ ಪ್ರತಿಯೊಂದು ಗ್ರಾಮೀಣ ಮಟ್ಟದಲ್ಲಿರುವಂಥ ಕಟ್ಟಕಡೆ ಮನುಷ್ಯನಿಗೂ ಗೊತ್ತಿರುವಂಥದ್ದು. ದಳಕ್ಕೆ ಹೋದಾಗ ಅವ್ರು ನಾವು ಏನೂ ಇಲ್ಲ ಅನ್ನೋಂಥದ್ದು ಇವತ್ತೇನು ಡ್ರಾಮಾ ಮಾಡ್ತಾ ಇದ್ದಾರೆ, ಅವತ್ತಿನ ದಿವಸದಲ್ಲೇ ಅದನ್ನೆಲ್ಲ ತೋರಿಸ್ಕೊಟ್ಟಿರುವಂಥದ್ದು ಭಾಳ ಸ್ಪಷ್ಟವಾಗಿ ಅದು ಗೊತ್ತಾಗ್ತಾ ಇದೆ. ನಾನು ಹೇಳ್ತೇನೆ, ಹೌದು ನೀವು ನಾಯಕರಂದ ತಕ್ಷಣ ನೀವು ಯಾವ ರೀತಿ ಗೆದ್ದಿರಿ ಅನ್ನುವಂಥದ್ದು ಇಡೀ ಜಿಲ್ಲೆಗೆ ಗೊತ್ತಿದೆ, ರಾಜ್ಯಕ್ಕೆ ಗೊತ್ತಿದೆ. ಇವತ್ತಿನ ಇಲ್ಲಿ ಪರಿಸ್ಥಿತಿ ಏನಿದೆ, ಕಾಂಗ್ರೆಸ್ಸಿಂದ ಯಾರಿದ್ರು, ದಳದಿಂದ ಯಾರಿದ್ರು, BJPಯಿಂದ ಯಾರಿದ್ರು, ಅವತ್ತು ಗೆಲ್ಲಲಿಕ್ಕೆ ಏನು ನಿನಗೆ ಸಹಕಾರಿ ಆಯಿತು ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿದೆ. ಓಕೆ, ನಮ್ಮ ಪಕ್ಷದಿಂದ ಒಬ್ಬರಾದ್ರೂ ಗೆದ್ದಾರೆ, ನಾನು ಅದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ಇನ್ನು ಉಳಿದಿರುವಂಥ 7 ಜನ ಯಾಕೆ ಸೋತರು? ಆ 7 ಜನ ಸೋಲಿಕ್ಕೆ ನಿಮ್ಮ ಪಾತ್ರ ಏನು? ನಾನು ನೇರವಾಗಿ ಆಪಾದನೆ ಮಾಡ್ತೇನೆ, ಇವರು 7 ಜನ ಸೋಲಿಕ್ಕೆ ನೀವೇ ಕಾರಣ. ನೀವೊಬ್ಬರು ನಿಮ್ಮ ಜಿಲ್ಲೆಯಲ್ಲಿರುವಂಥ ಒಬ್ಬ ಶಾಸಕನನ್ನು ಗೆಲ್ಲಿಸ್ಲಿಕ್ಕೆ ಆಗದೇ ಇರುವಂಥವ್ರು ನಿಮಗೆ ಹೆಲಿಕಾಪ್ಟರ್ ಕೊಟ್ಟು ನಿಮ್ಮ ಬೇರೆ ಬೇರೆ ಕಡೆ ಅಡ್ಡಾಡಿಸಿ ಅದರೊಳಗೆ ಎಷ್ಟು ಫಲಿತಾಂಶ ಬಂದಿದೆ ಅನ್ನುವಂಥದ್ದನ್ನು ನಮ್ಮ ರಾಜ್ಯದ ಜನತೆಗೆ ಮತ್ತು ನಮ್ಮ ವಿಜಯಪುರ ಜಿಲ್ಲೆಗೆ ಹೇಳಬೇಕು. ಮತ್ತೊಬ್ಬರಿಗೆ ಡ್ರಾಮಾ ಮಾಡ್ಕೊಂಡು, ನಾಟಕ ಮಾಡ್ಕೊಂಡು, ಮತ್ತೊಬ್ಬರ ಬಗ್ಗೆ ನೀವು ಕೆಸರು ಹಚ್ಚುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ನೀವು ನಾಯಕರಾದಂಥವ್ರು ನಿಮ್ಮ ಅಕ್ಕಪಕ್ಕ ಜಿಲ್ಲೆ, ಸ್ವತಃ ನಿಮ್ಮ ಸ್ವಂತ ಜಿಲ್ಲೆ ಎಷ್ಟು ಜನರನ್ನು ಗೆಲ್ಲಿಸಿರಿ ಅದನ್ನು ನೀವು ಹೇಳಬೇಕು. ಅದು ಭಾಳ ಮುಖ್ಯವಾಗಿರುವಂಥದ್ದು. ಅದ್ರ ಜೊತೆಗೇ ನಮ್ಮ ಪಕ್ಷದ ಮುಖಂಡರಾಗಿರುವಂಥ ಯಡಿಯೂರಪ್ಪನವರು, ಅನಂತಕುಮಾರ್ ಅವರು ಮತ್ತು ಸಾಕಷ್ಟು ಜನ ಹಿರಿಯರಾಗಿರುವಂಥ ಈಶ್ವರಪ್ಪನವರು ಅವರೆಲ್ಲರಿಗೂ ಸಹಿತ ನಮ್ಮ ಪಕ್ಷದಲ್ಲಿ ಇದ್ದುಕೊಂಡು ಬಾಯಿಗೆ ಬಂದಂಗೆಲ್ಲ ಮಾತಾಡಿರುವಂಥದ್ದಕ್ಕೆ ಉದಾಹರಣೆ ಇದೆ. ಯಡಿಯೂರಪ್ಪನವ್ರ ಬಗ್ಗೆ, ಶೋಭಾನ್ ಬಗ್ಗೆ ಮಾತಾಡಿರುವಂಥದ್ದು ಒಂದೊಂದು ದಿವಸ ಒಂದೊಂದು ಸಲ ಅಲ್ಲ, 100 ಬಾರಿ. ಅದೇ ಸಲ ನಮ್ಮ ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಶೆಟ್ಟಿ ಭಟ್ರು ಅನ್ನುವಂಥದ್ದು ಮಾತಾಡಿರುವಂಥದ್ದು 100 ಬಾರಿ. ನಂತರ ಸೋಮಣ್ಣ ಅವ್ರ ಬಗ್ಗೆ ಮಾತಾಡಿರುವಂಥದ್ದು ಎಲ್ಲ ಕಡೆ ಸ್ಟೇಟ್ ನ್ಯೂಸ್ ಮತ್ತು ವೈರಲ್ ಆಗಿರುವಂಥದ್ದು ತಮಗೆಲ್ಲ ಗೊತ್ತಿದೆ. ಅದ್ರ ಜೊತೆಗೇ ವಿಜಯ ಸಂಕೇಶ್ವರ್ ಅವರು ನಮ್ಮ ಪಕ್ಷದ ಮುಖಂಡರು, ಅವ್ರ ಜೊತೆಗೇನು ಇಲ್ಲ ಸಲ್ಲದ ಆಪಾದನೆ ಮತ್ತು ಅನ್ಪಾರ್ಲಿಮೆಂಟ್ರಿ ವರ್ಡನ್ನು ಯೂಸ್ ಮಾಡಿದಾಗ ಅವ್ರು ಕೋರ್ಟಿಗೆ ಹೋಗಿ ಹೈಕೋರ್ಟಿಗೆ ಹಾಕಿದಾಗ 4-5 ವರ್ಷಗಟ್ಟಲೆ ಅದು ಕೋರ್ಟ್ದಲ್ಲಿ ನಡೆದು ಅದಕ್ಕೆ ಕ್ಷಮಾ ಕೇಳಿ ಅವರಿಂದ ಕೋರ್ಟಿಂದ ಒಂದು ಇತ್ಯರ್ಥವನ್ನು ಪಡಿಸ್ಕೊಂಡು ಹೊರಗಡೆ ಬಂದಿರುವಂಥದ್ದು ತಮಗೆಲ್ಲ ಗೊತ್ತಿದೆ. ವಿಜಯ ಸಂಕೇಶ್ವರ್ ಅಂತ ಒಬ್ಬ ಉದ್ಯಮಿ, ನಮ್ಮ ಪಕ್ಷದ ಹಿರಿಯರು, ಅವ್ರ ಸಹಿತ ಮಾತಾಡಿ ಕೋರ್ಟ್ಗೆ ಹೋದಲ್ಲಿ 5 ವರ್ಷಗಳೇ ನಡೆದಿರುವಂಥದ್ದು. ಅದ್ರ ಜೊತೆಗೇ ಯಾವ ಸಮಾಜಕ್ಕೆ ಮಾತಾಡೋದು ಬಿಟ್ಟಿದ್ದಾರೆ, ಎಲ್ಲ ಸಮಾಜಕ್ಕೂ ಸಹಿತ ತಿಂಗಳಾಗಿ ಮಾತಾಡುವಂಥದ್ದು, ಕೀಳುಮಟ್ಟದಲ್ಲಿ ಮಾತಾಡುವಂಥದ್ದು, ಅವ್ರ ಜೊತೆ ಮಾತಾಡೋದು. ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅಂತ ಹೇಳ್ತಾರೆ, ಮಂದ್ಯ ಒದಿದು ಸಂಧ್ಯಾ ಕಾಲು ಹಿಡ್ಕೊಳ್ಳೋದು ಅಂತ. ಇವರೆಲ್ಲ ಮಾತಾಡಿದರು. ಈ ಚುನಾವಣೆ ನಡೆದಾಗ ಎಲ್ಲ ಸಮಾಜದ ಹಿರಿಯರ ಹತ್ರ ಹೋಗಿ ಅವ್ರಿಗೆ ಕಾಲು ಬಿದ್ದು ಮಾತಾಡಿರುವಂಥದ್ದನ್ನು ನಾನು ಭಾಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ, ಸಂದರ್ಭ ಬಂದಾಗ ಅದನ್ನು ಪ್ರೂವ್ ಮಾಡ್ತೇನೆ. ಮಂದಿಯಲ್ಲಿ ಬೈದು ಯಾರೂ ಇರಲಾರ್ದ ಕಾಲು ಹಿಡ್ಕೊಳ್ಳೋದು. ನಮ್ಮ ವಿಜಯಪುರ ಜನ ದೊಡ್ಡ ಜನ ಅನ್ನುವಂಥದ್ದಕ್ಕೆ ಇದು ಸಾಕ್ಷಿ. ಆಯ್ತು ಬಿಡಪ್ಪ, ನಮ್ಮ ಒಬ್ಬ ಹಿಂದೂ ಇದ್ದಾನೆ, ಮಾಡೋಣ ಅಂತ ಓಟ್ ಹಾಕೊಂಡು ಅನ್ನೋದು ಸರಿ ಎಲ್ಲನೂ ಮರೆತು ಮತ್ತೆ ಓಟ್ ಹಾಕಿದ ತಕ್ಷಣವೇ ಈ ಮತ್ತೆ ನಾಟಕದ ಕಂಪನಿ ಇದು ಪ್ರಾರಂಭ ಆಗಿದೆ. ಇದು ನಾವೆಲ್ಲ ಎಂದೂ ಮರೀಲಿಕ್ಕೆ ಆಗದಿರುವಂಥದ್ದು. ಅದ್ರ ಜೊತೆಗೆ ನೀವು ಇಷ್ಟೊಂದು ಕರೆಕ್ಟಾಗಿ ಮಾಡ್ತಿದ್ದೀರ ಅಂದರೆ ಯಾಕೆ ಕೇಂದ್ರದಲ್ಲಿ ನಿಮ್ಮನ್ನು ಪೂರ್ಣಾವಧಿಗೆ ಮಾಡಲಿಲ್ಲ? ನಂತರ ಇಲ್ಲಿರುವಂಥದ್ದು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿರುವಂಥ 700 ಜನರ ಬಗ್ಗೆ ನೀವು ಮಾಡಿರುವಂಥದ್ದು. ಇನ್ನೊಂದು ಭಾಳ ಮುಖ್ಯವಾಗಿ ಸರ್ ನಾವು ನೆನಪಿಟ್ಕೋಬೇಕು, 1,000 ಕೋಟಿ ರೂಪಾಯಿ ಕೊಟ್ಟರೆ ಮುಖ್ಯಮಂತ್ರಿಯನ್ನು ಮಾಡ್ತಾರೆ BJP ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು. 2,500 ಕೋಟಿ ಕೊಟ್ಟರೆ ಒಂದು ಮಂತ್ರಿ ಮಾಡಲಿಕ್ಕೆ 100 ಕೋಟಿ ಕೊಡಬೇಕು. ಒಂದು ಯಾವ ನಿಗಮದ ಅಧ್ಯಕ್ಷ ಕೊಡಬೇಕಂತಂದರೆ 10ರಿಂದ 25 ಕೊಡಬೇಕು ಅನ್ನುವಂಥ ಆಪಾದನೆಯನ್ನು ನೇರವಾಗಿ ರಾಜ್ಯದ ಮತ್ತು ರಾಷ್ಟ್ರೀಯ ನಾಯಕರ ಬಗ್ಗೆ ಮಾತಾಡ್ತಿರ್ಬೇಕಂತಂದರೆ ಈ ಪಕ್ಷದ ಡ್ಯಾಮೇಜ್ ಆಗ್ತಾ ಇರುವಂಥದ್ದು ಬೇರೆ ಪಕ್ಷದವ್ರಿಗಿಂತಲೂ ಹೆಚ್ಚು ಈ ಪುಣ್ಯಾತ್ಮನಿಂದ ಅನ್ನುವಂಥದ್ದು ಭಾಳ ಸ್ಪಷ್ಟ ಆಗ್ತದೆ. ಅದ್ರ 1 ಸಲ 2 ಸಲ ಬಾಯಿ ತಕ್ಕಂದಿನ ಅನ್ನುವಂಥದ್ದಲ್ಲ, 100 ಬಾರಿ 2,500 ಕೊಟ್ಟವ್ರಿಗೆ ಮುಖ್ಯಮಂತ್ರಿ, 100 ಕೋಟಿ ಕೊಟ್ಟವ್ರಿಗೆ ಮಂತ್ರಿ, 10ರಿಂದ 25 ಕೋಟಿ ಕೊಟ್ಟಂಥವ್ರಿಗೆ
ಈ ನಿಗಮಗಳು ಕೊಡ್ತಾರೆ ಅನ್ನುವಂಥ ಒಂದು ಆಪಾದನೆಗಳನ್ನು ಮಾಡಿ ಮತ್ತು ಎಷ್ಟು ನಿಷ್ಠಾವಂತ ನಮ್ಮ ಪಕ್ಷಕ್ಕೆ ಇವನು ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕಾಗತ್ತೆ ಇವತ್ತಿನ ದಿವಸದಲ್ಲಿ. ಅದ್ರ ಜೊತೆಗೆ ಸರ್, ಒಂದು 2A ಮೀಸಲಾತಿ ಸಲುವಾಗಿ ನಾವು ಹೋರಾಟವನ್ನು ಮಾಡಿದ್ದೀವಿ. ನಾನು ಮತ್ತು CC ಪಾಟೀಲರು, ಶಂಕರ್ ಪಾಟೀಲ್, ಮುನೇನಕೊಪ್ಪ ಅವರು ಅಧಿಕಾರದಲ್ಲಿದ್ದೀವಿ. ಅಧಿಕಾರದಲ್ಲಿದ್ದಾಗ ನಾವು ಅವ್ರ ಜೊತೆಗೆ ಪಾದಯಾತ್ರೆ ಮಾಡೋದಾಗಲಿ ಹೋರಾಟ ಮಾಡೋದಾಗಲಿ ಆಗೋದಿಲ್ಲ. ನಾವೆಲ್ಲ ನಮ್ಮ ಪಕ್ಷದ ಹಿರಿಯರಿಗೆ, ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು, ಪರಿವಾರದ ಹಿರಿಯರ ಜೊತೆ ಎಲ್ಲ ಕನ್ವಿನ್ಸ್ ಮಾಡಿ 2A ಬೇಡುವಂಥ ಅಲ್ಲಿರುವಂಥ ಎಲ್ಲ ಫೆಸಿಲಿಟೀಸ್ಗಳನ್ನು ನಾವು 2D ಮಾಡಿಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅದನ್ನು ಯಶಸ್ವಿ ಮಾಡಿದ್ದೀವಿ. ಅವತ್ತು ಕಾಂಗ್ರೆಸ್ಸಿನವ್ರ ಜೊತೆಗೆ ಇವ್ರು ಕೈ ಜೋಡಿಸಿ ಆಡಳಿತ ಪಕ್ಷದಲ್ಲಿ ಇದ್ಕೊಂಡು ನಾವು 3 ತಿಂಗಳ ಸಮಯ ಕೊಡಿ ಅಂತ ಹೇಳಿ ನಮ್ಮ ಪಕ್ಷದ ಮತ್ತು ಸಚಿವರು ಕ್ಯಾಬಿನೆಟ್ದಲ್ಲಿ ವಿನಂತಿಯನ್ನು ಮಾಡಿದರೂ ಸಹಿತ ಅದಕ್ಕೆ ಒಪ್ಪಲಾರ್ದೇನೆ ಒಂದು 2-3 ಲಕ್ಷ ಜನ ಕೂಡಿಸಿ ನಾವು ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಫಂಕ್ಷನ್ ಮಾಡಿದಾಗ ನಾವೆಲ್ಲರಿಗೂ ಕೈ ಜೋಡಿಸಿ ವಿನಂತಿಯನ್ನು ಮಾಡಿದ್ದೀವಿ. ಇದು 1 ದಿವಸ 2 ದಿವಸದಲ್ಲಿ ಆಗುವಂಥದ್ದಲ್ಲ. ಇದು ಹೆಗಡೆ ಅವರು, ಕಮಿಟಿ ಅಧ್ಯಕ್ಷರು ಜಯಪ್ರಕಾಶ್ ಹೆಗಡೆ ಅವರು, ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿ ಕೆಲಸ ಮಾಡುವಂಥವ್ರು. ಅದನ್ನು ಓವರ್ನೈಟ್ದಲ್ಲಿ ಅದನ್ನು ಡಿಸಿಷನ್ ತೊಗೊಳಿಕ್ಕೆ ಆಗೋದಿಲ್ಲ. ಇಡೀ ರಾಜ್ಯ ತುಂಬ ಪ್ರವಾಸವನ್ನು ಮಾಡಿ ಅದಕ್ಕೆ ರಿಪೋರ್ಟನ್ನು ಒಪ್ಪಿಸಬೇಕಾಗತ್ತೆ ಮತ್ತು ಅದಕ್ಕೆ ಇನ್ನೂ ಸಾಕಷ್ಟು ನಾವು ಸಪೋರ್ಟಿಂಗ್ ಪೇಪರ್ಸ್ ಕೊಡಬೇಕಾಗತ್ತೆ. ಅದಕ್ಕೆ ಸಮಯವನ್ನು ಕೊಡೋಣ ಅನ್ನುವಂಥ ಒಂದು ವಿನಂತಿಯನ್ನು ಮಾಡಿದಾಗ ನಮ್ಮನ್ನೇ ಇವರು 2A ಕೊಡಿಸಲಿಕ್ಕೆ ಇವರು ಒಪ್ತಾ ಇಲ್ಲ ಅನ್ನುವಂಥದ್ದನ್ನು ಅವರೆಲ್ಲರೂ ಸೇರಿ ನಮ್ಮ ಮೇಲೇ ಒಂದು ಬ್ರಹ್ಮಾಸ್ತ್ರವನ್ನು ಉಪಯೋಗ ಮಾಡುವಂಥದ್ದು ಬಂತು. ನಾನು ಇವತ್ತು ಹೇಳ್ತೀನಿ, ನಾವು 2D ಮಾಡಿದ್ದೀವಿ. ಹಿಂದಿನಕ್ಕಿಂತಲೂ ಹೆಚ್ಚು ಉಪಯೋಗ ಕೇವಲ ನಮ್ಮ ಭಾರತೀಯ ಜನತಾ ಪಾರ್ಟಿ ವೀರಶೈವ ಲಿಂಗಾಯತ ಸಮಾಜಕ್ಕೆ ಅಷ್ಟೇ ಅಲ್ಲ, ಇದು 3% ಇರುವಂಥದ್ದನ್ನು 7% ST ಸಮಾಜದವ್ರನ್ನ ಮಾಡಿದ್ದೀವಿ. 15% ಇರುವಂಥ ಮೀಸಲಾತಿಯನ್ನು 17% ಮಾಡಿದ್ದೀವಿ. ಅದರಲ್ಲಿ ಬೇರೆ ಬೇರೆ ಒಳ ಮೀಸಲಾತಿಗಳನ್ನು ಸಹಿತ ಯಾರಿಗೆ ಅನ್ಯಾಯ ಆಗಲಾರದಂತೆ ಮಾಡಿದ್ದೀವಿ. ಈ ರೀತಿ ಇದ್ದಾಗ ಅದನ್ನೆಲ್ಲ ನೋಡ್ಕೊಂಡು ಯಶಸ್ವಿ ಆಗಿದ್ದಕ್ಕೆ ನನಗೆ ಒಪ್ಪಿಗಿಲ್ಲ ಅನ್ನುವಂಥದ್ದನ್ನು ಆಡಳಿತ ಪಕ್ಷದವರು ಅದನ್ನು ಹೇಳಿ ಇವತ್ತು ಹೊಸ ಸರ್ಕಾರ ಬಂದ ಮೇಲೆ ಅವರೆಲ್ಲ ಕರ್ಕೊಂಡು ನಾವೊಂದು ನಿಗದಿತ ಸಮಯವನ್ನು ಅವ್ರು ಕೊಟ್ಟು ನಾವು ಹೋರಾಟ ಮಾಡ್ತೀವಿ ಅನ್ನೋದು ಯಾಕೆ ಬರಲಿಲ್ಲ ಇವರಿಗೆ? 2A ಬೇಕು ನಮಗೆ, 2D ಒಪ್ತಾ ಇಲ್ಲ ನಾವು. ಅದ್ರ ಸಲುವಾಗಿ ನಾವು 3 ತಿಂಗಳನ್ನು 6 ತಿಂಗಳನ್ನು ಸಮಯ ಕೊಡ್ತೀವಿ. ಅದು ಕೊಡದೇ ಇದ್ದರೆ, ನೀವು ಮಾಡದೇ ಇದ್ದರೆ ನಾವೆಲ್ಲರೂ ಕರ್ಕೊಂಡು ಹೋರಾಟವನ್ನು ಕಾಂಗ್ರೆಸ್ ವಿರುದ್ಧ ಮಾಡ್ತೀವಿ ಅನ್ನೋಂಥದ್ದು ಬಾಯಿಗೆ ಬರ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಶಾಸಕರಾಗಿ ಭಾರತೀಯ ಜನತಾ ಪಾರ್ಟಿಯ ನಾಯಕರ ವಿರುದ್ಧವನ್ನು ಹೋರಾಟವನ್ನು ಮಾಡಿದರೆ ಹೊರತು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗ ಅದರ ಬಗ್ಗೆ ಧ್ವನಿ ಎತ್ತುವಂಥದ್ದು ಮಾಡ್ತಾ ಇಲ್ಲ. ಅದರ ಸಲುವಾಗಿ ಇನ್ನೂ ಹೇಳಿಕೆ ಸಾಕಷ್ಟು ವಿಷಯಗಳಿದೆ. ನಾನು ಇಷ್ಟನ್ನೇ ಹೇಳ್ತಾ ಇರುವಂಥದ್ದು, ಅವರು ಇದೇ ರೀತಿ ಮುಂದುವರೆದರೆ ವಿಜಯಪುರ ಜನ ಭಾಳ ಬುದ್ಧಿವಂತರಿದ್ದಾರೆ. ವಿಜಯಪುರ ಜನ ಮನಸ್ಸು ಮಾಡಿದರೆ ಗೋಳ್ಗುಂಟನ್ನು ಕಟ್ಟುವಂಥದ್ದು ಗೊತ್ತು, ಅವರು ನೆಗ್ಲೆಕ್ಟ್ ಮಾಡಿಬಿಟ್ರೆ ಅಂದ್ರೆ ಬಾರಾಕಮನ್ ಮಾಡುವಂಥದ್ದು ಗೊತ್ತು. ಅದ್ರ ಸಲುವಾಗಿ ನಾವಿಷ್ಟೇ ಹೇಳುವಂಥದ್ದು, ಇನ್ನು ಮುಂದಾದರೂ ಸಹಿತ ಅವೆಲ್ಲಗಳನ್ನು ಕೆಟ್ಟ ವಿಚಾರಗಳನ್ನು ಮತ್ತು ಎಲ್ಲದರಲ್ಲಿ ನಾನೇ ಒಬ್ಬನೇ ಗೆಲ್ಲಬೇಕು, ನಾನೇ ಒಬ್ಬ ಶ್ರೇಷ್ಠ ಅನ್ನುವಂಥದ್ದನ್ನು ಮರೆತು ಎಲ್ಲ ಸೋತಂಥ ನಮ್ಮ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಹೋಗುವಂಥ ಮತ್ತು ಬರುವಂಥ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ವಿಶೇಷವಾಗಿ ಲೋಕಸಭೆ ಮತ್ತೆ ನಾವು 28ಕ್ಕೆ 28 ಗೆದ್ದು ಮತ್ತೆ ಕೇಂದ್ರದಲ್ಲಿ ನಮ್ಮ ವಿಶ್ವ ನಾಯಕರಾಗಿರುವಂಥ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಮತ್ತೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ನಾವು ನರೇಂದ್ರ ಮೋದಿ ಅವರನ್ನು ನಾವು ಮತ್ತೆ ಪ್ರಧಾನಮಂತ್ರಿಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗೋಣ, ಹಿಂದಿಂದೆಲ್ಲನೂ ಮರೆಯೋಣ ಇವತ್ತಿನ ದಿವಸದಿಂದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತು. ಅದಕ್ಕೆ ಮೂಲ ಕಾರಣ ಇವರೇ ಅನ್ನುವಂಥದ್ದನ್ನು ಸಹಿತ ನಾನು ಭಾಳ ಸ್ಪಷ್ಟವಾಗಿ ಇವ್ರ ಬಗ್ಗೆ ನಾನು ಆಪಾದನೆ ಮಾಡ್ತೇನೆ. ಮತ್ತು ಹೇಳ್ತಾರೆ ಮುರುಗೇಶ್ ನಿರಾಣಿ ಅವರು ನಮ್ಮ ಸೋಲಿಸ್ಲಿಕ್ಕೆ ದುಡ್ಡು ಕೊಟ್ಟಿದ್ರು ಅಂತ. ನಾನು ಹೇಳ್ತೇನೆ, ಯಾರ ಕಡೆ ಕೊಟ್ಟಿದ್ದೀವಿ, ಎಷ್ಟು ಕೊಟ್ಟಿದ್ದೀವಿ ಅನ್ನೋಂಥದ್ದು ಹೇಳಬೇಕು. ಸುಮ್ಮನೆ ಆಪಾದನೆ ಮಾಡೋದು ಆಗಬಾರ್ದು. ಅಲ್ಲಿ ಬರೋದು, ಬೇರೆ ಕ್ಷೇತ್ರಕ್ಕೆ ಹೋಗೋದು, ನಿರಾಣಿ ಅವ್ರು ನಿಮ್ಮ ದುಡ್ಡು ಕಳಿಸಿದಾಗ ನಿಮ್ಮ ಸೋಲಿಸ್ಲಿಕ್ಕೆ ಅಂತ ಹೇಳೋದು, ಅವ್ರ ಮನಸ್ಸಿನಲ್ಲಿ ಕನ್ಫ್ಯೂಷನ್ ಮಾಡೋದು. ಬಾಗಲಕೋಟೆ ಬರೋದು, ನಿಮ್ಮ ಸೋಲಿಸ್ಲಿಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅನ್ನೋದು. ನಾನು BJPಯಲ್ಲೇ ಇದ್ದದ್ದು, ಈಗೂ BJPಯಲ್ಲೇ ಇದ್ದೇನೆ, ಮುಂದೂ BJPಯಲ್ಲೇ ಇರ್ತೇನೆ. ನಿಮ್ಮ ಥರ ನಾಟಕ ಕಂಪನಿ ಮಾಡಿ ಎಲ್ಲ ಕಡೆ ಹೋಗಿ BJPಯ ಅಧಿಕೃತ ಅಭ್ಯರ್ಥಿಗಳ ವಿರೋಧವಾಗಿ ನಿಂತು ಅವ್ರ ವಿರೋಧವಾಗಿ ಅನೌನ್ಸ್ ಮಾಡಿರುವಂಥ ಜಾಯಮಾನ ಮುರುಗೇಶ್ ನಿರಾಣಿಗಿಲ್ಲ ಮತ್ತು ಮುಂದೂ ಅದಾಗೋದಿಲ್ಲ. ಅದು ಏನಾದರೂ ಇತ್ತಂದರೆ ಅದು ನಿಮ್ಮೊಳಗಡೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅದ್ರ ಜೊತೆಗೆ ಎರಡು 2012ರಲ್ಲಿ ನಾನು ಕೈಗಾರಿಕಾ ಸಚಿವನಾಗಿದ್ದೆ. ಆ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆ, ತುಮಕೂರು ನನಗೆ ಉಸ್ತುವಾರಿ ಜಿಲ್ಲೆಗಳನ್ನು ಕೊಟ್ಟಿದ್ದರು.
ಅವಾಗ ಜಿಲ್ಲಾ ಪಂಚಾಯತಿ ರಮೇಶ್ ಅನ್ನೋರು ಇದ್ದರು, ಸಂಗನವರು ಇದ್ದರು, ಎಲ್ಲರೂ ಇದ್ದಾಗ ನಮ್ಮ ಮೆಜಾರಿಟಿ ಇರಲಿಲ್ಲ. ಭಾರತೀಯ ಜನತಾ ಪಾರ್ಟಿ ನನ್ನ ನೆನಪಿರೋ ಹಾಗೆ ಒಂದು 16 ಸೀಟೇನು 18 ಸೀಟ ಜಿಲ್ಲಾ ಪಂಚಾಯತಿಯಲ್ಲಿ ನಾವು ಗೆದ್ದಿದ್ದೀವಿ. 3 ಸೀಟು JDS ಇತ್ತು, 22 ಸೀಟು ಕಾಂಗ್ರೆಸ್ಸಲ್ಲಿತ್ತು. ಎಲ್ಲ ಪತ್ರಕರ್ತ ಸ್ನೇಹಿತರು ಹೇಳಿದರು, ಉಸ್ತುವಾರಿ ಸಚಿವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷನ ಆರಿಸಲಿಕ್ಕೆ ಬಂದಿದ್ದಾರೆ, ಅವ್ರಿಗೆ ಮುಖಭಂಗ ಆಗುವಂಥದ್ದು ನಿಶ್ಚಿತ ಆಯ್ತು. ನಾನು ಅವತ್ತು ಹೇಳಿದೆ ಪ್ರೆಸ್ದಲ್ಲಿ, ನಾವು ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ, ನಾವು ಅವಿರೋಧವಾಗಿ ಆರಿಸ್ತಾ ಇರೋದಿಲ್ಲ ಅವ್ರನ್ನೇ. ನಮ್ಮ ಕ್ಯಾಂಡಿಡೇಟ್ ಹಾಕ್ತೀವಿ, ನಮ್ಮ ಸಂಖ್ಯೆ ಕಡಿಮೆ ಇದೆ, ಆದರೆ ನಾವು ನಾವು ವಿರೋಧವಾಗಿ ಮಾಡಲಾರ್ದೇ ನಮ್ಮಷ್ಟು ಓಟ್ ಅದು ನಮಗೆ ಬೀಳತ್ತೇಳಿ ಬಂದಾಗ ನಾವು ಎಲ್ಲರಿಗೆ ಕನ್ವಿನ್ಸ್ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷನ ಮಾಡಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ. ನಮ್ಮ ಮೆಜಾರಿಟಿ ಇರದೇ ಇದ್ದರೂ ಸಹಿತ ಅವತ್ತು 2012ರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಭಾರತೀಯ ಜನತಾ ಪಾರ್ಟಿಯವ್ರ ಮೆಜಾರಿಟಿ ಇರಲಾರ್ದು ನಾನು ಮಾಡಿ ತೋರಿಸಿದೆ. ಅಂಥದ್ದು ನಿಮ್ಮ ಆವಿಷ್ಯದಲ್ಲಿ ಒಂದೇನಾದರೂ ಘಟನೆ ಇರಬೇಕಲ್ಲ. ನಾವು ಇಷ್ಟೆಲ್ಲ ಇದ್ದರೂ ಸಹಿತ ನಮ್ಮ ಸಂಖ್ಯೆ ಕಮ್ಮಿ ಇತ್ತು, ನನ್ನ ಶಕ್ತಿ ಜಾಸ್ತಿ ಇದೆ, ನಾನು ವಿಜಯಪುರ ಜಿಲ್ಲೆಯಲ್ಲಿ ಸಾಧ್ಯನೇ ಇಲ್ಲ ನಾವು ಅಧ್ಯಕ್ಷ ಮಾಡಲಿಕ್ಕೆ ಅನ್ನುವಂಥ ಸಂದರ್ಭದಲ್ಲಿ ನೀವು ಎಷ್ಟು ಸಂದರ್ಭದಲ್ಲಿ ಇಂಥದನ್ನು ಅಧ್ಯಕ್ಷ ಉಪಾಧ್ಯಕ್ಷನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದಿರಿ. ಅದರ ಜೊತೆಗೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ 4 ವರ್ಷಗಳಿಂದ ನೀವು ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಮಾಡಲಿಲ್ಲ. ಯಾಕೆ? ಅಧ್ಯಕ್ಷ ಉಪಾಧ್ಯಕ್ಷ ಆಗಿ ಅಲ್ಲೊಂದು ಆಡಳಿತ ಮಂಡಳಿ ಬಾಡಿ ಬಂದರೆ ಅಲ್ಲೆಲ್ಲ ಕೆಲಸಗಳನ್ನು ಅವ್ರು ಮಾಡ್ತಾರೆ, ನನಗೆ ಅದರಲ್ಲಿ ಏನೂ ಸಿಗೋದಿಲ್ಲ ಅನ್ನೋದ್ರ ಸಲಗಲ್ಲ ನೀವು ಬಿಟ್ಟಿರುವಂಥದ್ದು. ಮಾಡಬೇಕಾಗಿತ್ತಲ್ಲ, ನಮ್ಮದೇ ಸರ್ಕಾರ ಇತ್ತು. ಮಹಾನಗರ ಪಾಲಿಕೆಯನ್ನು ನಿಮ್ಮ ಬೇರೆದವ್ರಿಗೆ ಅಧಿಕಾರ ಹಂಚಿಕೊಡಬಾರ್ದು, ನಾನೇ ಅದನ್ನೆಲ್ಲ ಅನುಭವಿಸ್ಬೇಕು ಅನ್ನುವಂಥದ್ರ ಸಲಾಗಿ ಅದನ್ನು ನೀವು ಯಶಸ್ವಿ ಮಾಡಲಿಲ್ಲ ಅನ್ನುವಂಥದ್ದನ್ನು ಸಹಿತ ನಾನು ಇವತ್ತಿನ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾನು ಭಾಳ ನಿಯತಿನ ಮನುಷ್ಯ ಅನ್ನೋಂಥದ್ದನ್ನು ಹೇಳ್ತೀರಿ, ನಾನು ಕರೆಕ್ಟ್ ಅನ್ನೋಂಥದ್ದು ಹೇಳ್ತೀರಿ. ಎಲ್ಲ ಅಧಿಕಾರಿಗಳಿಗೆ ಬೇರೆ ಬೇರೆದವ್ರು ಬಂದು ಏನೇ ಕೊಡದಿದ್ರು ಆ ಗೋಶಾಲೆ ತಂದುಕೊಡಿ, ಮತ್ತೊಂದು ಪ್ಲೇಸ್ನೇ ತಂದುಕೊಡಿ ಅನ್ನೋಂಥದ್ದು ಮಾತಾಡ್ತಿದ್ರಲ್ಲ ಅಧಿಕಾರಿಗಳು. ಎಲ್ಲರ ಕಡೆ ಅಲ್ಲಿ ಮುಟ್ಟುವಂಥ ಕೆಲಸಗಳನ್ನ ಅವ್ರು ಮಾಡಿದ್ದಾರೆ. ಬಬಲೇಶ್ವರಕ್ಕೆ ಚುನಾವಣೆ ಪ್ರಚಾರಾರ್ಥಕ್ಕೆ ಹೋದಾಗ 3 ಗಂಟೆ ಸಮಯ ಕೊಟ್ಟಿರ್ತಾರೆ. ಇವ್ರು ಹೋಗಿರುವಂಥದ್ದು 7 ಗಂಟೆಗೆ. 7 ಗಂಟೆಗೆ ಹೋಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು, ರಾಜ್ಯದ ಮುಖ್ಯಮಂತ್ರಿಗಳ ಮತ್ತು ನಮ್ಮ ಪಕ್ಷದ ಸಾಧನೆಗಳನ್ನು, ಕೇಂದ್ರದ ಸಾಧನೆಗಳನ್ನು ಹೇಳಬೇಕಾಗಿತ್ತು. ಏನೂ ಹೇಳಾರ್ದೇ ಬರೀ ತಮ್ಮ ವೈಯಕ್ತಿಕವಾಗಿರುವಂಥದ್ದನ್ನು ಹೇಳಿ ಯಾರಿಗೆ ಓಟ್ ಹಾಕಬೇಕು ಅನ್ನುವಂಥದ್ದನ್ನು ಹೇಳಾರ್ದೇ ಎದ್ದು ಬಂದಿರುವಂಥದ್ದು ಅವರು ಭಾಳ ಸ್ಪಷ್ಟವಾಗಿ ಅವ್ರದ್ದು ಒಳಗಡೆ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಇದಕ್ಕೆ ಯಾವ ರೀತಿ ನಿಮ್ಮ ಚುನಾವಣೆ ಮೇಲೆ ಪರಿಣಾಮ ಬೀರಬಹುದು ಸರ್? ಅಲ್ಲಿ ಏನ್ ಗಠಬಂಧನ ಮಾಡ್ಕೊಂಡಾರ? ಏನ್ ಗಠಬಂಧನ ಮಾಡ್ಕೊಂಡಾರ? ಯಾರ ಜೋಡಿ ಮಾಡ್ಕೊಂಡಾರ? ಅದನ್ನ ಯಾಕೆ ಮಾತಾಡಿ? ಯಾರ ಜೋಡಿ ಗಠಬಂಧನ ಮಾಡ್ಕೊಳ್ಳೋಕೆ ನಾನು ಬರಂಗ್ ಬಿಡುದಿಲ್ಲ. ಯಾರು ಎಲ್ಲೇನೇ ಗಠಬಂಧನ ಮಾಡ್ಕೊಳ್ಳಿ, ಏನಾರೇ ಮಾಡ್ಕೊಳ್ಳಿ, ನನ್ನ ಚುನಾವಣೆ ಮೇಲೆ ಯಾವ ಪರಿಣಾಮ ಬೀರುವುದಿಲ್ಲ. ನಿಮ್ಗೆ ಹೇಳಿಲ್ಲ ಇಷ್ಟೊತ್ತನ. ನನ್ನ ಮತದಾರರೇ ಬೇರೆ ಅದಾರ, ಅದು ಯಾರಿಗೆ ನಿಮ್ಗೆ ಗೊತ್ತು ಆಗಲ್ಲ. ಎಲ್ಲ ಜಾತಿ ಮಾಡೋರು ನನ್ನ ಜೊತೆ ಅದಾರ. ಅವರು ದೇಶದ ಗಠಬಂಧನ ಕೇಳಕತ್ತಾರ, ಅಲ್ಲಿ ಕೇಂದ್ರದ ಗಠಬಂಧನ ಏನೋ ಆಗೋದಿಲ್ರಿ. ನೋಡ್ರಿ, ನಾವು 45 ವರ್ಷ ಮಾಡಿದೆವು, ನೀವು ಈ ಕಡೆ ನೋಡಿದೀವಿ. ಇಂಥ ಪ್ರಧಾನಮಂತ್ರಿ ನಾ ಯಾವತ್ತೂ ಜೀವನ ನಾನು ನೋಡಲಿಲ್ಲ. ಎಷ್ಟು ಮಂದಿ ಪ್ರಧಾನಮಂತ್ರಿ ನೋಡ್ರಿ, ಜವಾಹರ್ಲಾಲ್ ನೆಹರು ನೋಡ್ಕೋತಿದ್ದೇವೆ ಸಣ್ಣವರಿದ್ದಾಗ, ಇಂದಿರಾ ಗಾಂಧಿ ನೋಡಿದೆವು, ಎಲ್ಲರೂ ನೋಡಿದೆವು. ಪುಣ್ಯಾತ್ಮರು ಒಬ್ಬರು ಒಂದು ಚಂದ ಕೆಲಸ ಮಾಡಲಿಲ್ಲ. ಈ 9 ವರ್ಷನಾಗೆ ಜಗಮಚ್ಚಿದ ಮಗ ಅಂತಾರಲ್ಲ ಸಿನಿಮಾದ, ಹಂಗಾಗ್ಯಾರ. ಇಡೀ ರಾಷ್ಟ್ರನೇ ಒಪ್ಕೊಂಡಾರ. ನೋಡ್ರಿ, ಬೇರೆ ರಾಷ್ಟ್ರಗಳಿಗೆ ಹೋದಾಗ ಅಲ್ಲಿ ಪದ್ಧತಿಯನ್ನು ಕೈ ಕುಲುಕಿಸೋದು, ಥ್ಯಾಂಕ್ ಯು ಅಂತ, ಅದು ನಮಸ್ಕಾರ ಅನ್ನಂಗೆ. ಹಂಗಿಲ್ಲ ಅದು. ಈ ಮನುಷ್ಯ ಹೋದ್ರೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಲಾಗತ್ತಾರ ಅಮೇರಿಕ ಅಂತ ರಾಷ್ಟ್ರದಲ್ಲಿ. ಎಂಥ ಅದ್ಭುತ ನೋಡ್ರಿ ಇದನ್ನು. ಆಮೇಲೆ ನೋಡ್ರಿ, ಅಲ್ರಿ ಎಂದರೆ ಇಂಥವೆಲ್ಲ ರೋಡ್ಗಳು ಆಗಿದ್ದು ನೋಡ್ರಿ. ನಿನ್ನೆ ಗಡ್ಕರಿ ಅವರು ಸ್ಟೇಟ್ಮೆಂಟು ಇವತ್ತು ಬೆಳಿಗ್ಗೆನೂ ನೋಡಿದೆ ನಾನು. 1,45,000 ಕಿಲೋಮೀಟರ್ ರಸ್ತೆಗಳನ್ನು ಮಾಡ್ಯಾರ. ಇದು ಚೈನಾ ಇತ್ತು ಮೊದಲು 2ನೇ ನಂಬರ್, 1ನೇ ನಂಬರ್ US ಇತ್ತು, 2ನೇ ನಂಬರ್ ಚೈನಾ ಇತ್ತು. ಈಗ ಚೈನಾನ ಬಾದಕ್ಕೆ ಕರೆಸಿ ಈಗ 2ನೇ ಪ್ಲೇಸ್ನಾಗ ಯಾರಪ್ಪ ಅಂದ್ರೆ ಭಾರತ ದೇಶ. ಇದು ನಮ್ಮ ಎಲ್ಲ ಹೆಮ್ಮೆ ಅಲ್ಲೇನ್ರಿ. ಇಂಥದ್ದೆಲ್ಲ ಮಾಡಿದವನ್ನ
ಕೈ ಬಿಡ್ತಾರೆ ನಿಮ್ಮ ಜನ? ಅದು ಸರ್ ಇಷ್ಟೆಲ್ಲ ಸಾಧನೆ ಹೇಳ್ಕೊಳಕ್ಕೆ ನಿಮ್ ಪಕ್ಷದವರೇ ಬಿಡ್ಲಿಲ್ಲ ನೋಡ್ರಿ, ಕೆಲವೊಬ್ರು ಅಲ್ಲಿ ಅವಿವೇಕಿಗಳು ಹೆಂಗದಾರ, ಇಲ್ಲಿನೂ ಕೆಲವೊಬ್ರು ಅವಿವೇಕಿಗಳು ಇರ್ತಾರ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಪುನಃ ಮತ್ತದನ್ನ ಹೇಳ್ತೀನಿ. ಸರ್, ಒಂದು ಹಿಂದಿನ ಕಾಜೋಳ್ ಸಾಹೇಬ್ರು ಅವ್ರ ಮಗ ಇದಕ್ಕೆ ನಿಂತಿದ್ರಲ್ಲ ನಾಗ್ಟಾನ್ಗೆ, ಅದನ್ನ ಯಾರು ಸೋಲಿಸಿದ್ರು ಅನ್ನೋದು ನಿಮ್ಗೆ ಗೊತ್ತಿದೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಹೇಳಿದಿರಲ್ಲ ಸರ್, ಧನ್ಯವಾದ ಸರ್, ಥ್ಯಾಂಕ್ ಯು.